ಗುತ್ತಿಗೆ ನಿಷೇಧಿಸಿ ಜಾರಿಗೊಳಿಸಿ ಗುತ್ತಿಗೆ ನ್ಯಾಯ ಬೇಕು. ಅನ್ಯಾಯ ನಿಷೇಧಿಸಿ ಗುತ್ತಿಗೆ ನಿಷೇಧಿಸಿ 1991 ಮತ್ತು 92ರಲ್ಲಿ ಭಾರತ ದೇಶದಲ್ಲಿ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣವನ್ನು ಒಪ್ಪಿಕೊಂಡ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಆಡಳಿತ ವೆಚ್ಚವನ್ನು ಕಡಿಮೆ ಮಾಡೋದಕ್ಕಾಗಿ ದಿನಗೂಲಿ, ಹೊರಗುತ್ತಿಗೆ, ನೇರ ವೇತನ ಪಾವತಿ ಅನ್ನೋ ರೀತಿಯಲ್ಲಿ ನಾನಾ ರೀತಿಯಲ್ಲಿ ನಮ್ಮ ವಿದ್ಯಾವಂತ ನೌಕರರನ್ನು ಎಲ್ಲ ಇಲಾಖೆಗಳಲ್ಲಿ ತೆಗೆದುಕೊಳ್ಳೋ ಮೂಲಕ ಒಂದು ರೀತಿಯಲ್ಲಿ ಭಾರತದಲ್ಲಿ ನವಜೀತ ಪದ್ಧತಿಯನ್ನು ಪ್ರಾರಂಭ ಆಯಿತು. ತದನಂತರ ಧರ್ಮ್ ಸಿಂಗ್ ಅನ್ನುವಂಥ ಉತ್ತರ ಪ್ರದೇಶದ ಒಬ್ಬ ನಿವಾಸಿ, ಹೊರಗುತ್ತಿಗೆ ನಿವಾಸಿ ನೌಕರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಏನು ಹೊರಗುತ್ತಿಗೆ ಏಜೆನ್ಸಿಗಳು ನೌಕರರನ್ನ 1 ಕೋಟಿ ಹೆಚ್ಚು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನೌಕರರನ್ನ ಶೋಷಣೆ ಮಾಡ್ತಾ ಇದೆ, ಇದನ್ನ ನಿಷೇಧ ಮಾಡಬೇಕು ಅನ್ನುವಂಥ ಒಂದು ಅರ್ಜಿಯನ್ನು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹಾಕಿದರು. ಅದು ವಿಚಾರಣೆ ನಡೆದು 19/11/2025 ಭಾರತದ ಐತಿಹಾಸಿಕವಾದಂಥ ತೀರ್ಪು ನೀಡುವ ಮೂಲಕ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 1 ಕೋಟಿಗೆ ಹೆಚ್ಚು ಜನ ನೌಕರರಿಗೆ ಹತ್ರ ಒಂದು 10 ಕೋಟಿ ಜನ ಅವರ ಅವಲಂಬಿತರಿಗೆ ನ್ಯಾಯವನ್ನು ಸಲ್ಲಿಸಿದೆ. ಆ ಮೂಲಕ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಬ್ಸರ್ವೇಷನ್ ಏನು ಹೇಳಿದೆ ಅಂದರೆ, ಭಾರತದ ಅನುಚ್ಛೇದ 14, 16, 21 ಉಲ್ಲಂಘನೆ ಆಗಿದೆ ಅಂತಕ್ಕಂಥ ಅಬ್ಸರ್ವೇಷನನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಾಡಿತು. ಅದರ ಮೂಲಕ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಅಸಂಘಟಿತ ಕಾರ್ಮಿಕರ ಪರವಾಗಿ ಭಾರತದ ಸಂವಿಧಾನ ಎತ್ತಿ ಹಿಡಿದ ಮೂಲಕ ಈ ಕಾರ್ಮಿಕರಿಗೆ ನ್ಯಾಯ ಒದಗಿಸಿದೆ. ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಮಾನ್ಯ ಎಚ್ ಕೆ ಪಾಟೀಲ್ ಲಾ ಮಿನಿಸ್ಟರ್ ನೇತೃತ್ವದಲ್ಲಿ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡಿದರು. ಆ ಸಬ್ ಕಮಿಟಿ ಈಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆ ವರದಿಯಲ್ಲಿ ಹೇಳಿರುವಂಥ ಅಂಶ ಏನು ಅಂತಂದರೆ, ಏನು ಈ ಸುಪ್ರೀಂ ಕೋರ್ಟ್ ಈ ಹೊರಗುತ್ತಿಗೆಯನ್ನು ನಿಷೇಧ ಮಾಡಿದೆ, ಇದನ್ನು ಒಳಗುತ್ತಿಗೆಯಾಗಿ ನಾವು ತಗೊತೀವಿ 2028 ಒಳಗಡೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆ ಸಮಿತಿ ಇನ್ನೊಂದು ಅಂಶವನ್ನು ಗಮನಿಸಿದೆ. 2008ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಅಲ್ಲಿರೋ ಜಿಲ್ಲೆಯ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ಒಂದು ಸಂಘವನ್ನು ಮಾಡಿಕೊಂಡು ವೇತನವನ್ನು ಪಾವತಿ ಮಾಡಿ ಯಶಸ್ವಿಯಾಗಿದೆ. ಈ ಮಾದರಿಯನ್ನು, ಬೀದರ್ ಮಾದರಿಯನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಇಲಾಖೆಗಳಲ್ಲಿ ತರ್ತೀವಿ ಅನ್ನುವಂಥ ಇದರಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಯನ್ನು ಇಟ್ಕೊಂಡು ಕಾರ್ಮಿಕ ಇಲಾಖೆ 16/12/25 ಮಾನ್ಯ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನೀವು 15 ದಿನ ಒಳಗಡೆ ಒಳ ಮೀಸಲಾತಿನ ಒಳಗುತ್ತಿಗೆಯನ್ನು ಜಾರಿ ಮಾಡಬೇಕಾದ್ರೆ ನಿಮ್ಮ ಅಭಿಪ್ರಾಯವನ್ನು ಕೊಡಿ, ಇಲ್ಲದೆ ಹೋದರೆ ಈ ಒಳಗುತ್ತಿಗೆ ಮಾಡೋದಕ್ಕೆ ಸಹಮತ ಇದೆ ಅನ್ನುವಂಥ ಒಂದು ಪತ್ರವನ್ನು ಲೇಬರ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದಿದ್ದಾರೆ. ನಮ್ಮದು ಇಷ್ಟೇ ಆಗ್ರಹ, ನೀವು ಒಳಗುತ್ತಿಗೆ ಮಾಡೋದ್ರಿಂದ ಆರ್ಥಿಕ ಹೊರೆಯೂ ಆಗೋದಿಲ್ಲ. 2 ಸಾರಿ ನೀವು ಪಲ್ಲಟ ಆಗ್ತದೆ. ಒಂದು ಏಜೆನ್ಸಿ ಕೊಡ್ತೀರಿ, ಏಜೆನ್ಸಿ ಮತ್ತೆ ನೌಕರಿಗೆ ಹಾಕ್ತಾರೆ. ನೀವು ನೇರವಾಗಿ ವೇತನವನ್ನು PF ES ಅನ್ನು ಈ ಅಸಂಘಟಿತ ಕಾರ್ಮಿಕರಿಗೆ ಸಲ್ಲಿದ್ರೆ ಒಂದು ನ್ಯಾಯ ಸಲ್ಲದಂಗೆ ಆಗುತ್ತೆ. ಕರ್ನಾಟಕದಲ್ಲಿ 3.5 ಲಕ್ಷ ನೌಕರರಿಗೆ 30 ಲಕ್ಷ ಅವರ ಅವಲಂಬಿತರಿಗೆ ಒಂದು ನಿಟ್ಟುಸಿರು ಬಿಡ್ತಾರೆ ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಏನು ಈ ಹೊರಗುತ್ತಿಗೆ ಏಜೆನ್ಸಿಗಳು ಈ ನೌಕರನ್ನ ಶೋಷಣೆ ಮಾಡೋದಕ್ಕಾಗಿ ಈ ಏಜೆನ್ಸಿಗಳನ್ನು ಇಟ್ಕೊಂಡು ಇವತ್ತು ಆಟ ಆಡ್ತಾ ಇದ್ದಾರೆ. ಸರ್ಕಾರ ಈ ಕೂಡಲೇ ತತ್ಕ್ಷಣ ಒಳಗುತ್ತಿಗೆ ಪದ್ಧತಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಈ ಅಸಂಘಟಿತ ಕಾರ್ಮಿಕರನ್ನು ಸಂಘಟಿಸಿ ಧರಣಿ ಸತ್ಯಾಗ್ರಹವನ್ನು ಮಾಡೋ ಮೂಲಕ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಬಸವಾದಿ ಶರಣರ ಅನುಯಾಯಿ ಅಂತ ಹೇಳ್ತಾ ಇದ್ದಾರೆ. ಕಾಯಕ ಜೀವಿಗಳು ನಡೆಸ್ತಾ ಇರುವಂಥ ಈ ಹೋರಾಟ, ನೀವು 12ನೇ ಶತಮಾನದಲ್ಲಿ ಏನು ಬಸವಣ್ಣನವರು ಕಾಯಕ ಜೀವಿಗಳ ಪರವಾಗಿ ಲಿಂಗಧಾರಣೆ ಮೂಲಕ ಕಾಯಕ ಜೀವಿಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಾವು 22ನೇ ಶತಮಾನದಲ್ಲಿದ್ದೀವಿ. ಈ ಕಾಯಕ ಜೀವಿಗಳಿಗೆ ನ್ಯಾಯ ಕೊಡಿ. ನೀವು ಅನ್ನರಾಮಯ್ಯ ಆಗಿದ್ದೀರಿ, ಜೊತೆಗೆ ಈ ನೌಕರ ಬಡ ನೌಕರರಿಗೆ ನ್ಯಾಯ ಸಲ್ಲೋ ಮೂಲಕ ನಿಮಗೆ ಆ ಕೀರ್ತಿ ತಗೊಳ್ಳಿ ಅನ್ನೋಂಥ ಆಗ್ರಹವನ್ನು ಕೂಡ ಈ ನೌಕರ ಪರವಾಗಿ ಮಾಡ್ತಾ ಇದ್ದೀವಿ. ಕರ್ನಾಟಕದ ಎಲ್ಲ ಸರ್ಕಾರಿ ನಿಗಮ ಮಂಡಳಿಗಳಲ್ಲಿ 3.5 ಲಕ್ಷ ಜನ ಅಸಂಘಟಿತ ಕಾರ್ಮಿಕರು ಕೆಲಸ ಮಾಡುತ್ತಾರೆ. ಇವರನ್ನು
ಅಸಂಘಟಿತ ಕಾರ್ಮಿಕರು ಶೋಷಣೆಯಲ್ಲಿ ಮೂಲಕವನ್ನು ಏಜೆನ್ಸಿ ಮೂಲಕ ಮಾಡ್ತಾರೆ. ಯಾವ ರೀತಿ ಅಂದರೆ ಸರಿಯಾಗಿ ಸಂಬಳ ನೀಡುವುದಿಲ್ಲ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಧರ್ಮಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಪ್ರಕರಣದಲ್ಲಿ ಇಡೀ ದೇಶಾದ್ಯಂತ ಹೊರಗುತ್ತಿಗೆ ನಿಷೇಧಿಸಿ ಪದ್ಧತಿಯನ್ನು ಮಾಡಿದ್ದಾರೆ. ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ಸರ್ಕಾರಿ ವಲಯ ಹೊರಗುತ್ತಿಗೆ ಪದ್ಧತಿ ಸಂಪೂರ್ಣ ನಿಷೇಧಿಸಿ ಒಳಗುತ್ತಿಗೆ ಪದ್ಧತಿ ಜಾರಿಗೊಳಿಸಲು ಎಲ್ಲ ನೌಕರರು ನಮ್ಮ ಇಲಾಖೆಯಲ್ಲಿ ಎಲ್ಲರೂ ಹೊರಗುತ್ತಿಗೆಯೇ ಇದ್ದಾರೆ. ಸರಿಯಾಗಿ ಅವರಿಗೆ ವೇತನ ಮತ್ತು ESI PF ಸರಿಯಾಗಿ ಬರ್ತಾ ಇರಲಿಲ್ಲ. ದಯವಿಟ್ಟು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ HK ಪಾಟೀಲ್ ಸಾಹೇಬರು, ಮಾನ್ಯ ಕಾರ್ಮಿಕ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಸಾಹೇಬರು, ಇವರೆಲ್ಲರೂ ನಮ್ಮ ನೌಕರರಿಗೆ ನ್ಯಾಯ ಒದಗಿಸಬೇಕಾಗಿ ಅವರಿಗೆ ನಾವು ಒಂದು ಮನವಿ ಪತ್ರ ಮತ್ತು ನಮ್ಮನ್ನೆಲ್ಲ ನೌಕರರ ಪರವಾಗಿ ಅವರಿಗೆ ವಂದನೆಗಳು. ಮತ್ತು ಈ ಒಂದು ಏನು ಹೊರಗುತ್ತಿಗೆ ಇರೋದನ್ನು ಹೊರಗುತ್ತಿಗೆ ಬಿಟ್ಬಿಟ್ಟು ಅದನ್ನು ಒಳಗುತ್ತಿಗೆ ಮಾಡಿಕೊಟ್ರೆ ಸರ್ಕಾರಕ್ಕೂ ಒಂದು ಹೆಸರಿರ್ತದೆ. ಎಲ್ರಿಗೂ ಕಾರ್ಮಿಕರು ಸರಿಯಾಗಿ ಕೆಲಸಕ್ಕೆ ಎಲ್ಲರೂ ಬಂದಿರ್ತಾರೆ. ಅವ್ರಿಗೆ ಸರಿಯಾದ ವೇತನ ಮತ್ತು ಒಂದು ಅಕ್ಕ ಹೇಳಿದ್ರು, ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈಗ ಅವರು ಮನೆಯಲ್ಲಿ ಸಾವು ಏನಾದರೂ ಒಂದು ಮರಣವಾಗಿದ್ದರೆ ಆ ದಿನ ರಜಾ ಬೇಕಂತ ಹೇಳಿದ್ರು. ಅದು ನಿಜವಾಗ್ಲೂ ಅದಕ್ಕೆ ನೌಕರರಿಗೆ ಕೊಡಬೇಕು. ಅದು ತುಂಬ ಒಂದು ದೊಡ್ಡವಾದ ಮಾತು ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಒಂದು ಆ ಮನವಿಗೆ ನಾವು ಹೋಗ್ಬಿಡ್ಬೇಕು.